ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನಿಮಗೆ ಹೃತ್ಪೂರ್ವಕದ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ಈಗೇನು ನಮ್ಮ SSLC PUC ರಿಸಲ್ಟ್ ಆಗಾಗಲೇ ಬಂದಿದೆ. ಆ ಒಂದು SSLC PUC ಮಕ್ಕಳಿಗೆ ಸ್ಕಾಲರ್ಶಿಪ್ ಈಗ ಕೆಲವೊಂದು ಫೌಂಡೇಶನ್ಗಳ ಮುಖಾಂತರ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ. ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ಕೊಡಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಆ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂದರೆ, ಏನು ನಮ್ಮ SSLC PUC ಈಗಾಗಲೇ ರಿಸಲ್ಟ್ ಬಂದು 1 ತಿಂಗಳ ಹತ್ರ ಆಯಿತು. ಆ ಒಂದು ಮಕ್ಕಳಿಗೆ ಬೆನಿಫಿಟ್ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಏಕೆಂದರೆ ಹೆಚ್ಚಿನದಾಗಿ ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ಈ ವಿಡಿಯೋದ ಮುಖಾಂತರ ಎಲ್ರಿಗೂ ಕೂಡ ಶೇರ್ ಮಾಡಲಿ ಅಂತೇಳಿ ನಾನು ಈ ವಿಡಿಯೋನ ಸಂಕ್ಷಿಪ್ತವಾಗಿ ಸಣ್ಣದಾಗಿ ಪರಿಚಯವನ್ನು ಈ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸ್ಕಾಲರ್ಶಿಪ್ ಬಗ್ಗೆ ಏನಪ್ಪ ಅಂದರೆ ವಿದ್ಯಾಧನ್ ಅಂತೇಳಿ ಸ್ಕಾಲರ್ಶಿಪ್ಪು. ಕೆಲವರಿಗೆ ಗೊತ್ತಿದೆ ಇದ್ರ ಸ್ಕಾಲರ್ಶಿಪ್ ಬಗ್ಗೆ, ಕೆಲವು ಮಕ್ಕಳಿಗೆ ಈ ಪೇರೆಂಟ್ಸ್ ಕೂಡ ಗೊತ್ತಿರಲ್ಲ. ಈ ನನ್ನ ಚಾನಲ್ ಮುಖಾಂತರ ನನಗೆ ಗೊತ್ತಿರುವಂಥ ಸಣ್ಣ ಮಾಹಿತಿಯನ್ನು ನಾನು ಈ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಎಲ್ರಿಗೂ ಕೂಡ ಈ ಬೆನಿಫಿಟ್ ಯಾರಿಗೆ ಸಿಗಬೇಕೋ, ಯಾರು ಅರ್ಹರಿದ್ದಾರೋ ಅವರಿಗೆ ಎಲ್ರಿಗೂ ಕೂಡ ತಲುಪಲಿ. ಈ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇಳ್ಕೊಡ್ತಾ ಇದ್ದೀನಿ. ನಾವು ನೆಕ್ಸ್ಟ್ ವಿದ್ಯಾಧನ್ ಬಗ್ಗೆ ತಿಳಿದುಕೊಳ್ಳೋದಾದರೆ, ಈ ಸ್ಕಾಲರ್ಶಿಪ್ಪು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಮತ್ತು ಪದವಿ ವಿದ್ಯಾರ್ಥಿಗಳಿಗೂ ಕೂಡ 2025 ವಿದ್ಯಾರ್ಥಿಗಳಿಗೆ ಇದೊಂದು ಸ್ಕಾಲರ್ಶಿಪ್ ಇದೆ, ವಿದ್ಯಾಧನ್ ವಿದ್ಯಾರ್ಥಿ ವೇತನ ಅಂತೇಳಿ. ಈ ವಿದ್ಯಾಧನ್ ವಿದ್ಯಾರ್ಥಿ ವೇತನ 10,000ದಿಂದ 75,000ವರೆಗೂ ಕೂಡ ಅವರು ಈ ವಿದ್ಯಾರ್ಥಿ ವೇತನವನ್ನು ಪಡಿಬೋದು. ಈ ನಮ್ಮ ವಿದ್ಯಾಧನ್ ವೇತನ ಸ್ಕಾಲರ್ಶಿಪ್ ನಮ್ಮ ಕರ್ನಾಟಕದಲ್ಲೂ ಕೂಡ ಈಗ ಓಪನ್ ಆಗಿದೆ, ಅರ್ಜಿ ಸ್ಟಾರ್ಟ್ ಆಗಿದೆ. ಇದರ ಕೊನೆಯ ದಿನಾಂಕ ಯಾವುದು, ಯಾವ ರೀತಿ ಇರುತ್ತೆ, ಅರ್ಜಿಗೆ ಸಲ್ಲಿಸಕ್ಕೆ ಅರ್ಹತೆ ಏನು ಅಂತ ನಾವು ಮುಂದಿನ ನೆಕ್ಸ್ಟಲ್ಲಿ ನೋಡ್ತಾ ಹೋಗೋಣ. ಈ ವಿದ್ಯಾಧನ್ ಸ್ಕಾಲರ್ಶಿಪ್ಪನ್ನು ನಮ್ಮ ಏನು ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ ಈ ಸ್ಕಾಲರ್ಶಿಪ್ನ 1999ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇದಕ್ಕೆ ಹೆಚ್ಚಿನದಾಗಿ ಇವರು ನಮ್ಮ ಏನು ಇನ್ಫೋಸಿಸ್ ಸಹ ಸಂಸ್ಥಾಪಕರಾಗಿರುವಂಥ SD ಸಿಬ್ಬುಲಾಲ್ ಮತ್ತು ಅವರ ಶ್ರೀಮತಿಯವರಾದಂಥ ಸಿಬ್ಬುಲಾಲ್ ಟ್ರಸ್ಟಿಯವರು ಕೂಡ ಇದಕ್ಕೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಇದನ್ನು 1999ರಿಂದ ಇಲ್ಲಿಯವರೆಗೂ ಕೂಡ ಅದನ್ನು ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಅವರ ಉದ್ದೇಶ, ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ, ಸಮಾಜದಲ್ಲಿ ಆರ್ಥಿಕವಾಗಿ ಎಷ್ಟೋ ಮಕ್ಕಳು ಹಿಂದುಳಿದಿರ್ತಾರೆ, ಅವರ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಲಿ ಅಂತೇಳಿ ಈ ಫೌಂಡೇಶನ್ ವತಿಯಿಂದ ಉತ್ತಮವಾದ ಸ್ಕಾಲರ್ಶಿಪ್ಪನ್ನು ಅವರು ಅಲ್ಲಿಂದ 1999ರಿಂದ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಫೌಂಡೇಶನ್ ವತಿಯಿಂದ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಇವರು ಬರೀ ಕರ್ನಾಟಕಕ್ಕೆ ಅಲ್ಲ ಸೀಮಿತವಾಗಿ ಇದನ್ನ ಕೊಡಲಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಸ್ಕಾಲರ್ಶಿಪ್ಪನ್ನು ಅವರು ನೀಡ್ತಾ ಇದ್ದಾರೆ. ಈ ಫೌಂಡೇಶನ್ ವತಿಯಿಂದ, ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ ಇವರ ನಾಯಕತ್ವದ ಮೂಲಕ ಈ ವಿದ್ಯಾರ್ಥಿ ವೇತನವನ್ನು ಅವರು ಮುಂದುವರ್ಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾವು ನೆಕ್ಸ್ಟ್ ಈ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇವ್ರು ಏನು ನಾನು ಹೇಳಿದ್ನಲ್ಲ, 1999ರಿಂದ ಸರೋಜಿನಿ ದಾಮೋದರ್ ಫೌಂಡೇಶನ್ ವತಿಯಿಂದ ಏನು ನಮ್ಮ ಇನ್ಫೋಸಿಸ್ ಸಹ ಸಂಸ್ಥಾಪಕರಾದಂಥ SD ಸಿಬ್ಬುಲಾಲ್ ಮತ್ತು ಶ್ರೀಮತಿ ಸಿಬ್ಬುಲಾಲ್ ಅವರು ಈ ಟ್ರಸ್ಟಿಯ ಮುಖಾಂತರ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನ ಈಗಾಗಲೇ ಅವರು ಸುಮಾರು 51,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಅವರು ಆಗಾಗಲೇ ಪಡಿತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ವರ್ಷನೂ ಕೂಡ ಅದೇ ರೀತಿ ಈ ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೆ ಅವರು ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ನಾನು ಹೇಳಿದಾಗೆ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರಲ್ಲ, ಇದು ಕೇರಳ, ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಒಡಿಶಾ, ದೆಹಲಿ, ಲಡಾಖ್, ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳ, ಹರಿಯಾಣ ಮತ್ತು ಚಂಡೀಗಢದಲ್ಲಿ ಈ ಟೋಟಲಿ 21 ರಾಜ್ಯಗಳಲ್ಲಿ ಇದನ್ನು ಅವರು ವಿದ್ಯಾರ್ಥಿ ವೇತನವನ್ನು ವಿತರಿಸ್ತಾ ಇದ್ದಾರೆ.
ಹಾಗಾಗಿ ಇದು ಒಂದು ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನವಾಗಿರುತ್ತೆ. ಹೀಗಾಗಿ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಯಾರ್ಯಾರು ಅರ್ಹರಿರ್ತಾರೋ ಅವ್ರಿಗೆ ಇದು ತಲುಪಲಿ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಏನೇನು ಅರ್ಹತೆ ಇರಬೇಕು ಅಂದರೆ, ಅರ್ಜಿ ಸಲ್ಲಿಸ್ಲಿಕ್ಕೆ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ ಮಗು ಏನು ವಿದ್ಯಾರ್ಥಿ ಇರ್ತಾನೆ, SSLC ಅಥವಾ PUC ಅಥವಾ ಪದವಿ ಆಗಿರಲಿ, ಆ ಮಗು ಏನು ಈ ವರ್ಷ 25ನೇ ಸಾಲಿನಲ್ಲಿ ಒಂದು ತೇರ್ಗಡೆಯನ್ನು ಹೊಂದಿರಬೇಕು. ಆ ಮಗು 90%ಗಿಂತ ಅಧಿಕ ಮಾರ್ಕ್ಸನ್ನು ಪಡೆದಿರಬೇಕು. ಅದಾದಮೇಲೆ ಆ ಒಂದು ಮಗು ಏನಾದರೂ ಅಂಗವೈಕಲ್ಯತೆ ಅಂದರೆ ಡಿಸೆಬಿಲಿಟಿಯನ್ನು ಇದ್ದರೆ 75%ಗಿಂತ ಅಧಿಕ ಮಾರ್ಕ್ಸನ್ನು ಹೊಂದಿರಬೇಕು. ಅಲ್ಲಿ ಏನಾದರೂ ಡಿಗ್ರಿ CGPA ಥರ ಇದ್ದರೆ 9 CGPAಗಿಂತ ಅಧಿಕ ಪಡೆದಿರಬೇಕು. ಅಂಗವೈಕಲ್ಯಪರು 7 CGPAಗಿಂತ ಅಧಿಕವನ್ನು ಹೊಂದಿರಬೇಕಾಗುತ್ತೆ. ನಾವಿಲ್ಲಿ ಬೇಕಾಗುವ ದಾಖಲಾತಿಗಳನ್ನು ನಾವು ಓದೋದಾದರೆ, ಅವರು ಏನು SSLC PUC ಡಿಗ್ರಿಯನ್ನು ಓದಿರ್ತಾರೋ ಅದರ ಮಾರ್ಕ್ಸ್ ಕಾರ್ಡುಗಳು ಬೇಕಾಗುತ್ತೆ. SSLC ಇದ್ದರೆ SSLC ಮಾರ್ಕ್ಸ್ ಕಾರ್ಡು, ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಒಂದು ಮಗುವಿನ ಪಾಸ್ಪೋರ್ಟ್ ಚಿತ್ರ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಅಂಗವೈಕಲ್ಯತೆ ಆ ಮಗು ಏನಾದರೂ ಡಿಸಬಿಲಿಟಿ ಇದ್ದರೆ ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡಿರಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಯ ಕಡ್ಡಾಯವಾಗಿ ಇಮೇಲ್ ID ಇರಬೇಕಾಗಿರುತ್ತೆ. ಏನಾದರೂ ಇರಲಿಲ್ಲ ಅಂದರೆ ಇಮೇಲ್ IDನ ಕ್ರಿಯೇಟ್ ಮಾಡಿ ಇಟ್ಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾವೇನಾದರೂ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 8 ಜುಲೈ 2025ವರೆಗೂ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೇ 19ರಿಂದ ಸ್ಟಾರ್ಟ್ ಆಗಿದೆ ಅರ್ಜಿ. ಈಗ ಜುಲೈ 8ನೇ ತಾರೀಕಿನವರೆಗೂ ಅವಕಾಶ ಇದೆ. ನಾವು ನೆಕ್ಸ್ಟ್ ನೋಡೋದಾದರೆ ಜುಲೈ 27ನೇ ತಾರೀಕು 2025 ಸ್ಕ್ರೀನ್ ಟೆಸ್ಟಿಂಗ್ ಅಂತೇಳಿ ಮಗುವಿಗೆ ಒಂದು ಆನ್ಲೈನ್ ಮುಖಾಂತರ ಒಂದು ಟೆಸ್ಟನ್ನು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಆಗಸ್ಟ್ 9ರಿಂದ ಆಗಸ್ಟ್ 24ನೇ ತಾರೀಕು 2025ವರೆಗೆ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಅವರು ಅವಕಾಶವನ್ನು ಕೊಡ್ತಾರೆ. ಏನು ಜುಲೈ 27ನೇ ತಾರೀಕು ಸ್ಕ್ರೀನ್ ಟೆಸ್ಟ್ ಮಾಡಿ ಅವರು ಆ ಮಗುವಿನ ಸಾಮರ್ಥ್ಯತೆಯ ಬಗ್ಗೆ ತಿಳಿದುಕೊಂಡ ಮೇಲೆ ಯಾವ ಮಗು ಯಾವ ರೀತಿ ಇರುತ್ತೋ ಆ ಸಾಮರ್ಥ್ಯದ ಮೇಲೆ ಆ ಒಂದು ಸಾಮರ್ಥ್ಯದ ಆಧಾರದ ಮೇಲೆ ಒಂದು ಮಗುವಿನ ಶಾರ್ಟ್ ಲಿಸ್ಟ್ಗಳನ್ನು ರೆಡಿ ಮಾಡಿ ಆ ಒಂದು ಶಾರ್ಟ್ ಲಿಸ್ಟಲ್ಲಿ ಮಗು ಯಾವುದು ಆಯ್ಕೆ ಆಗಿರುತ್ತೋ ಆ ಮಗುವಿಗೆ ಆಗಸ್ಟ್ 9ರಿಂದ ಆಗಸ್ಟ್ 24ನೇ ತಾರೀಕಿನವರೆಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಒಂದು ಆ ಮಗುವಿಗೆ ಸರಿಯಾದ ದಿನಾಂಕ ಮತ್ತು ಸ್ಥಳವನ್ನು ತಿಳಿಸ್ಕೊಡ್ತಾರೆ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವು ಒಂದು ವೆಬ್ಸೈಟ್, ಅವ್ರದ್ದೇ ಆದ ವೆಬ್ಸೈಟನ್ನು ಇದೆ. ಆ ವೆಬ್ಸೈಟ್ ಏನಪ್ಪ ಅಂದರೆ www.vidyadan.org ಅಂತ ವೆಬ್ಸೈಟ್ ಇದೆ. ಹಾಗೆ ಒಂದು ಮೊಬೈಲ್ ಆ್ಯಪು ಕೂಡ ಇದೆ. ನೀವು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರಲ್ಲಿ SDF ವಿದ್ಯಾ ಅಂತೇಳಿ ಹೊಡೆದ್ರೆ ಸಾಕು, ಮೊಬೈಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಒಂದು ಆ್ಯಪ್ ಮುಖಾಂತರನೂ ಕೂಡ ನೀವು ಈ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಗೇನಾದರೂ ಈ ವೆಬ್ಸೈಟ್ ಲಿಂಕ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನು ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗು ಕೂಡ ಇದರ ಮಾಹಿತಿಯನ್ನು ನೀವು ಪಡಿಬೋದು. ಅಲ್ಲಿ ನೀವೇನಾದರೂ ಈ ವೆಬ್ಸೈಟ್ಗೆ ಹೋದಾಗ ಸಾಕಷ್ಟು ಸ್ಟೇಟ್ಗಳು ಇರುತ್ತೆ. ನಮ್ಮ ಕರ್ನಾಟಕವನ್ನು ನೀವು ಅಲ್ಲಿ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾವು ನೆಕ್ಸ್ಟ್ ನೋಡೋದಾದರೆ, ನಿಮಗೇನಾದರೂ ಈ ವಿದ್ಯಾದಾನ್ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಒಂದು ಮೇಲ್ IDಯನ್ನು ಕೊಟ್ಟಿದ್ದಾರೆ, vidyadan.karnataka@sdfoundationindia.com ಅಂತೇಳಿ ಒಂದು ಮೇಲ್ ID ಇದೆ. ಆ ಮೇಲ್ IDಗೆ ನೀವು ಮೇಲ್ ಮಾಡೋದ್ರ ಮುಖಾಂತರನೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನೀವು ತಿಳಿದುಕೊಡ್ಬೋದು. ಅದೇ ರೀತಿ ಒಂದು ಟೋಲ್ ಫ್ರೀ ನಂಬರ್ನು ಕೂಡ ಅವರು ಕೊಟ್ಟಿದ್ದಾರೆ, ಫೋನ್ ಮಾಡೋದ್ರ ಮುಖಾಂತರ. ಆ ಟೋಲ್ ಫ್ರೀ ನಂಬರ್ ಆದರೆ 918068333500. ಇದಕ್ಕೆ ಟೋಲ್ ಫ್ರೀ ನಂಬರ್ನ ನೀವು ಕರೆ ಮಾಡಿ ಈ ಒಂದು ವಿದ್ಯಾದಾನ್ ಸ್ಕಾಲರ್ಶಿಪ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಹಾಗೆ ನೀವು ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಈ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚು ಟ್ಯಾಲೆಂಟ್ ಇರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಬಡತನ ಇರುತ್ತೆ, ಅಂಥ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಬೆನಿಫಿಷರಿ ಆಗ್ಬೋದು. ಹಾಗಾಗಿ ಯಾವುದೇ ಒಂದು ಮಗು ಕೂಡ ಇದರಿಂದ ವಂಚಿತವಾಗಬಾರ್ದು.
ಹಾಗಾಗಿ ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಯಾರೇ ಒಂದು ಹತ್ತಿರದ ಸಂಬಂಧಿಕರಾಗಿರಲಿ, ನಿಮ್ಮ ರಿಲೇಷನ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಅವರೆಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಎಲ್ಲರೂ ಕೂಡ ಪಡೀಲಿ ಈ ಒಂದು ಅವಕಾಶ. ಯಾಕೆಂದರೆ ಅವರು ಒಂದ್ಸತಿ ಅಪ್ಲೈ ಮಾಡಿದರೆ ಅವರು ಪ್ರತಿ ವರ್ಷ ರಿನ್ಯೂವಲ್ನ ಮಾಡ್ತಾ ಹೋದರೆ ಸಾಕು, ಅವರಿಗೆ 10,000ದಿಂದ 75,000ದವರೆಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಏನು SLC ಇಂದ PUC ವರೆಗೆ 10,000 ಬರುತ್ತೆ. PUC ಆದ ನಂತರ ಅವರು 10,000ದಿಂದ ಹಿಡಿದು 75,000ದವರೆಗೆ ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ವೆಬ್ಸೈಟ್ ಮುಖಾಂತರ ಅವರು ಅರ್ಜಿಯನ್ನು ಸಲ್ಲಿಸಲಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನೇ ಒಂದು ಮಾಹಿತಿ ಬೇಕಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.